ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಹಳ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡತ್ತೀನಿ. ಆಲ್ಮೋಸ್ಟ್ 1 year ಆಗಿತ್ತು ನಾನು ಬ್ಲಾಗ್ ಮಾಡ್ಲಾರ್ದೆ. ಇವತ್ತೇನಪ್ಪ ಒಂದು ಖುಷಿ ವಿಚಾರ ಅಂದ್ರೆ ನನ್ನ ಗಾಡಿನ ಅಪ್ಡೇಟ್ ಮಾಡೀನಿ. ಅದೊಂದು ವಿಚಾರ. ಇನ್ನೊಂದು ನಮ್ಮ UK ರೈಡರ್ಸ್ ಅಸೋಸಿಯೇಷನ್ ಕಡೆಯಿಂದ ಒಂದು ರೈಡ್ ಇಟ್ಟೇವಿ. ರೈಡ್ ಅಂದ್ರೆ ಮೀಟಪ್ ರೈಡ್. ಎಲ್ಲಿಗಪ್ಪ ಅಂದ್ರೆ ಹಂಪಿಗೆ. ಸೊ ಈ ಹಂಪಿ ರೈಡ್ ಯಾವ ಡೇಟಿಗೆ ಐತೆ ಅಂದ್ರೆ ಇದೇ ಜನವರಿ 11-12 ತಾರೀಕಿಗೆ ಐತಿ. ಯಾರಾದ್ರೂ ಈ ರೈಡಿಗೆ ಜಾಯಿನ್ ಆಗೋದಿದ್ರೆ ಒಂದು ನಂಬರ್ ಹಾಕ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಎಲ್ಲಂತಪ್ಪ ಅಂದ್ರೆ ಬುದಂಗುಡ್ಡಿಗೆ ಹೊಂಟೇವಿ. ಬುದಂಗುಡ್ಡಿಗೆ ಯಾಕೆ ಹೊಂಟೇವಿ ಅಂದ್ರೆ ಗಾಡಿ ಅಪ್ಡೇಟ್ ಮಾಡೀವಿ. ಅಪ್ಡೇಟ್ ಮಾಡಿದ ಕಾರಣಕ್ಕಾಗಿ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಬುದಂಗುಡ್ಡದ ಕಡೆ ಹೊಂಟೇವಿಗೆ. ನಮ್ಮ ಜರ್ನಿ 1 ವರ್ಷದ ಮೇಲೆ ಆಯ್ತಾ ನಾನು ಯಾವುದೇ ತರ ಬ್ಲಾಗ್ ಹಾಕಕ್ಕಾಗಿಲ್ಲ. ಕೆಲಸ ಯಾಕಂದ್ರೆ ಹೊಸದ ಜೊತೆ ಇದನ್ನ ಮಾಡಕ್ ಆಗತ್ತಿದ್ದಿಲ್ಲ. 2025 ಬಂತು. 2025ರಿಂದ ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೀವಿ ಇವತ್ತಿಂದ. ಇನ್ಮ್ಯಾಗೆ ಒಂದೊಂದು ಬ್ಲಾಗ್ ಬರ್ತಾವ ಯಾವಾಗಿದ್ರು. ಆಲ್ಮೋಸ್ಟ್ ಒಂದು ಜಾಸ್ತಿ ವಿಡಿಯೋ ಮಾಡಿ ಹಾಕಕ್ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ ಸಪೋರ್ಟ್ ಇರ್ಲಿ. ಹುಬ್ಬಳ್ಳಿ ಹುಡುಗ ಯಾವತ್ತಿದ್ರು ಸಪೋರ್ಟ್ ಇರ್ಬೇಕು. ಹುಬ್ಳಿ ಜನನ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗ್ರಿ ಮಾಡ್ಬೇಕು. ಎಲ್ಲೆಲ್ಲವ್ರಿಗೆ ಸಪೋರ್ಟ್ ಮಾಡ್ತೀರಂತ ಲೋಕಲ್ ಹುಡುಗರಿಗೆ ಸಪೋರ್ಟ್ ಮಾಡಿ. ಸ್ವಲ್ಪ ನೋಡ್ಬೋದು, ಇದು ಇಲ್ಲೇ ಗೊಬ್ಬರದ ಟೋಲ್ ಇತ್ತು. ಈಗ 6 ಲೈನ್ ಹೈವೇ ಏನೋ ಮಾಡಾಕತ್ತಾರ, ಹಂಗಾಗಿ ಟೋಲ್ ತೆಗದಾರ. ಈಗ ಮೊದ್ಲಿ ಟೋಲ್ ಒಳಗಿಂದ ಹಾಸಿ ಹೋಗ್ತಿದ್ವಿ. ಈಗ ಟೋಲ್ನು ಇಲ್ಲ, ನಾರ್ಮಲ್ ಆಗಿ ಡೈರೆಕ್ಟ್ ಹೋಗ್ಬೋದು. ಈಗ ಯಾರಿಗೂ ಟೋಲ್ ಕಟ್ ಆಗಂಗಿಲ್ಲ. ಇದು ಇನ್ನು ಎಷ್ಟು ವರ್ಷ ತಗೋತೈತಿ ಗೊತ್ತಿಲ್ಲ ರೋಡ್ ಆಗಕ್ಕೆ. ತಗೋಲಿ ಎಷ್ಟೋ ಜನರ ಜೀವ ಹೋಗ್ಯಾವ ಈ ಸಿಂಗಲ್ ರೋಡ್ ಇದ್ದಾಗ, ಹೈವೇದಾಗ. ಸೊ ಆದಷ್ಟು ಜಲ್ದಿ ಇದೊಂದು ರೋಡ್ ಆತಂದ್ರೆ ಎಷ್ಟೋ ಪ್ರಾಣ ಉಳಿತಾವ. ಇದೊಂದು ಖುಷಿ ವಿಚಾರ, ಈ ರೋಡ್ ದೊಡ್ಡದಾಗೋದು. ಪೆಟ್ರೋಲ್ ಒಂದು ಕಡಿಮೆ ಐತಿ. ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಧೂಳು ನೋಡ್ರಿ, ಧೂಳು ರೋಡ್ ಆಗೋದಕ್ಕೆ ಎಷ್ಟು ಧೂಳು ಐತಿಲ್ಲ. ಇನ್ನು ಎಷ್ಟು ವರ್ಷ ಆಕೈತಿ ಗೊತ್ತಿಲ್ಲ ಇದು ರೋಡ್ ಆಗಕ್ಕೆ. ಒಟ್ಟು ಮಾಡಾಕತ್ತಾರ, ಮಾಡ್ಲಿ ಒಳ್ಳೇದು. ಆಗ ಪೆಟ್ರೋಲ್ ಹಾಕೊಂಡ್ವಿ. ಈಗ ಹೋಗೋಣಂತ ಬುದನಗುಡ್ಡಕ್ಕೆ. ಬ್ಯಾಟ್ರಿ ಒಂದು ಲೋ ಆಗೈತಿ. ನಾನು ಗೋಪುರದ ನೋಡೇ ಇಲ್ಲ. ಮತ್ತೆ ಕೇಬಲ್ ಒಂದು ತಂದಿದ್ದೆ. ಈಗ ಒಂದು 15 ನಿಮಿಷ ಚಾರ್ಜ್ ಮಾಡೀನಿ. 25% ಚಾರ್ಜ್ ಆಗೈತಿ. ಇಲ್ಲಿ ಮಟ್ಟ ಬರ್ತೈತಿ ನೋಡೋಣ. ಯಾಕಂದ್ರೆ ಇನ್ನೊಂದು ಬ್ಯಾಟ್ರಿ ಚಾರ್ಜ್ ಇಟ್ಟೀನಿ. ಇವು ಯೂಸ್ ಮಾಡಿಲ್ಲ, ಯಾಕಂದ್ರೆ 1.5 ವರ್ಷ ಆತ ಯೂಸ್ ಮಾಡ್ಲಾರ್ದ. ಇಟ್ಟು ಬ್ಯಾಟ್ರಿ ಹೋಗ್ಯಾವ ಅನ್ನಿಸ್ತೈತಿ. ನಾವು ಮತ್ತೆ ಈಗ ರೈಡ್ ನಾವು ನಾರ್ತ್ ಈಸ್ಟ್ ಇಲ್ಲ ಲದಾಖ್ ರೈಡ್ ಯಾವ್ದಾರ ಒಂದು ಪ್ಲ್ಯಾನ್ ಮಾಡತ್ತೀವಿ. ಯಾವುದೋ ರೈಡ್ ಪ್ಲ್ಯಾನ್ ಮಾಡಿದ್ರು ಈಗ ನಾವು ಮತ್ತೆ 2 ಬ್ಯಾಟ್ರಿ ಹೊಸವ ತಗೋಬೇಕು. ಯಾಕಂದ್ರೆ ಪೂರ ಡೆಡ್ ಆಗಕ್ಕೆ ಬಂದವ. ಯಾಕಂದ್ರೆ ಇವು ನಾವು ಯೂಸ್ ಮಾಡ್ತಾ ಇದ್ರೆ ಬ್ಯಾಟ್ರಿಗೆ ಏನಾಗಲ್ಲ. ಇತ್ತಲ್ಲೇ ಇಟ್ಟು ಬಿಡ್ತೇವಲ್ಲ, ಬ್ಯಾಟ್ರಿ ಹೋಗ್ತಾವ ಲೈಫ್. ಹಂಗಾಗಿ ಒಂದು 50% ಏನೋ ಮಾಡಿದ್ದೆ ಇದೆ ಈ ಬ್ಯಾಟ್ರಿ ಮನೆ ಒಳಗೆ. ಈಗ ಇಷ್ಟು ಮಾಡಿದಾಗೂ ಇದು ಭಾಳ ಅಂದ್ರೆ ಒಂದು 5 ನಿಮಿಷ ಏನೋ ಬಂತೆ, ಸ್ವಿಚ್ ಆಫ್ ಆಯ್ತು. ಹಂಗಾಗಿ ನೋಡೋಣ, ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಚೇಂಜ್ ಮಾಡ್ತೀನಿ, ತರಿಸ್ತೀನಿ ಇನ್ನೊಂದು 2 ಬ್ಯಾಟ್ರಿ. ಏಪ್ರಿಲ್ ಇಲ್ಲ ಮೇದಾಗ ರೈಡ್ ಪ್ಲಾನ್ ಮಾಡೀವಿ. ದೊಡ್ಡ ರೈಡ್ ನಾರ್ತ್ ಈಸ್ಟ್ 7 ಸಿಸ್ಟರ್ಸ್ ಲದಾಖ್ ಯಾವ್ದಾರ ಒಂದು ಹೋಗ್ತೀವಿ ಈ ವರ್ಷ. ನಾನು ಹೋಗ್ಲಾರ್ದ 1.5 ವರ್ಷ ಮೇಲೆ ಆಯ್ತು ಯಾವುದೋ ರೈಡ್ ಹೋಗಿಲ್ಲ ಅಂದ್ರೆ ಇನ್ನು ಲಾಗ್ ಎಲ್ಲಿ ಮಾಡೋಣ ಹೇಳ್ರಿ. ಹೋಗ್ಬೋದು. ನಮ್ಮ ಹುಬ್ಳಿಯಿಂದಾನೆ ಯಲ್ಲಾಪುರ ರೂಟಿಗೆ ಬಂದಿವಿ. ಈಗ ಅಲ್ಲಿಂದ ಹೈವೇಯಿಂದ ಟರ್ನ್ ಆದ್ವಿ. ಈಗ ಸೀದಾ ಯಲ್ಲಾಪುರ ರೂಟ್ ಹತ್ತೀವಿ. ಇನ್ನೊಂದು 2 ಕಿಲೋಮೀಟರ್ನ 3 ಕಿಲೋಮೀಟರ್ ಹೋದ್ರೆ ಬುದಂಗುಡ್ಡಕ್ಕೆ ರೈಟ್ ಟರ್ನ್ ಹೋಗ್ಬೇಕು. ಬುದಂಗುಡ್ಡ ಅಂದ್ರೆ ಲೋಕಲ್ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ತೈತಿ. ಆ ಗುಡ್ಡದ ಮ್ಯಾಗ ಹೋದ್ಮ್ಯಾಗ ವ್ಯೂ ಪಾಯಿಂಟ್ ನೋಡ್ಬಿಟ್ರಂದ್ರೆ ನೀವು ನಂಬಲ್ಲ, ನಮ್ಮ ಹುಬ್ಳಿನಾಗ ಇಂಥದ್ದು ಒಂದು ಪ್ಲೇಸ್ ಐತೆ ಅಂತ ಹೇಳಿ. ಯಾಕಂದ್ರೆ ಅಷ್ಟೊಂದು ಗ್ರೀನರಿ ಕಾಣ್ತೈತಿ, ಅಷ್ಟೊಂದು ಸುಂದರವಾಗಿ ಕಾಣ್ತೈತಿ. ಏನಪ್ಪ ಅಂದ್ರೆ ಫೀಲ್ ಬರ್ತೈತೆ ಅಂದ್ರೆ ನಮ್ಮ ಚಿಕ್ಕಮಂಗ್ಳೂರದೊಳಗೆ ದತ್ಪೀಠಕ್ಕೆ ಹೋಗಿ ನೋಡ್ತೇವಲ್ಲ, ಆ ಥರ ಸೇಮ್ ಸೀನ್ ಆ ಥರ ಕಾಣ್ತೈತಿ. ಯಾರು ವಿಸಿಟ್ ಮಾಡಿಲ್ಲಪ್ಪ ಹುಬ್ಳಿಗೆ, ಯಾರು ಔಟ್ ಸೈಡರ್ಸ್ ಈ ಕಡೆ ಬಂದ್ರಂದ್ರೆ ಒಂದ್ಸತಿ ವಿಸಿಟ್ ಮಾಡ್ರಿ, ಭಾಳ ಖುಷಿ ಪಟ್ಟು ಹೋಗ್ತೀರಿ. ಗಾಡಿ ಅಂತ್ರಿ ಬೆಂಕಿ ಆಗೈತಿ. ಇದನ್ನ ರೆಡಿ ಮಾಡ್ಸಕ್ಕೆ 15 ದಿನದಿಂದ ಕಷ್ಟಪಟ್ಟು ಇಷ್ಟಪಟ್ಟು ರೆಡಿ ಮಾಡ್ಸಕ್ಕೆ ಭಾಳ ಅಡ್ಡಾಡೀನಿ. ಸೊ ಎಲ್ಲರೂ ಕಾಮನ್ ಆಗಿ 220ನ ರೆಡಿ ಮಾಡಿಸಿ ಎಲ್ಲ ಸೇಮ್ ಆಲ್ಮೋಸ್ಟ್ ಸೇಮ್ ಕಾಣತ್ತಿದ್ದು ಬೈಕ್. ನಾನೇನಾರ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೆ. ಹಂಗಾಗಿ ನಂದೇ ಆದಂಥ ಒಂದು ಕಲ್ಪನೆ ಒಳಗೆ BMW ಬೈಕ್ ನೋಡಿದ್ದೆ. ಅದೇ ಥರ ಮಾಡ್ಬೇಕು. ನಮ್ಮ ತೊಗೊಳಕ್ಕಾಗಿಲ್ಲ ಅಂದರೂ ನಾವು ಆ ಥರನ ನಮ್ಮ ಬೈಕ್ ರೆಡಿ ಮಾಡ್ಸೋಣ ಅಂತೇಳಿ ನನ್ನ ಬೈಕ್ಗೆ ಕೈ ಹಾಕಿದೆ. ಆಲ್ಮೋಸ್ಟ್ ಒಂದು 50% BMWನ ಕಾಣ್ತೈತಿ. ನಮ್ಗೆ ಅದೇ ಖುಷಿ. ದೊಡ್ಡ ಬೈಕ ತೊಗೊಂಡು ಇದು ಮಾಡ್ಬೇಕಂತ ಏನಿಲ್ಲ. ಇದ್ದಿದ್ರೊಳಗೆ ಖುಷಿ ಪಡೋಣ. ಅದು ಒಂದು ಟೈಮ್ ಬರ್ತೈತಿ, ತೊಗೊಳ್ಳೋಣ ಆದಷ್ಟು ಜಲ್ದಿ. ಸೊ ಎಲ್ಲರೂ ಅಂತಾರೆ, ಬೈಕ್ ತೊಗೋಬೇಕಿಲ್ರಿ, ಚೇಂಜ್ ಮಾಡ್ಬೇಕಿಲ್ರಿ ಅಂತ ಕೇಳ್ತಾರೆ. ಸೊ ಆ ಬೈಕ್ ತೊಗೋಬೇಕಂದ್ರೆ ನಮ್ಮ ಏನಿರ್ತಾವೆ ಹಿಂದ್ಗಡೆ ಅವೆಲ್ಲ ನೋಡ್ಕೋಬೇಕಾಗೈತಿ. ಯಾಕಂದರೆ ನಾವು ಬೈಕ್ ತೊಗೊಳೋದು ದೊಡ್ಡದಲ್ಲ, ನಮ್ಮದು ಒಂದು ಇದನ್ನ ನೋಡಬೇಕಾಗತ್ತೆ. ನಮ್ಮ ಅಮೌಂಟು ಬಜೆಟ್ ಎಲ್ಲ ಲೆಕ್ಕ ಮಾಡಿ ತೊಗೋಬೇಕು. ಸೊ ತೊಗೊಂಡು ಕೂಡಲೇ ತೊಗೊಂಡು ಅದನ್ನು ಮೈ ಮೇಲೆ ಹಾಕ್ಕೊಂಡು ಲೋನ್ ಮ್ಯಾಗ ತೊಗೊಂಡು ಆಮೇಲೆ ಅದು ಕಷ್ಟಪಡೋದಕ್ಕಿಂತ ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟಾಗಿ ತೊಗೊಳ್ಳೋಣ. ಅಲ್ಲಿವರೆಗೂ ನಮ್ದು ಐತಲ್ಲ ಕರ್ನ,
ಈ ಕರ್ನಾನ ನಮ್ಗೆ ಸಾಥ್ ಕೊಡ್ತೈತಿ. ಇನ್ನೂವರೆಗೂ ಕರ್ನಾ ಎಂಥ ಕ್ರಿಟಿಕಲ್ ಇದ್ರೊಳಗಿದ್ರು ನಮ್ಗೆ ಯಾವತ್ತೂ ಕೈ ಕೊಟ್ಟಿಲ್ಲ. ಆಲ್ಮೋಸ್ಟ್ ನಾವು ನೇಪಾಳ ರೈಡ್ಗೆ ಹೋಗಿದ್ವಿ, ಆಮೇಲೆ ಲದಾಖ್ ರೈಡ್ಗೆ ಹೋದಾಗ ಒಂದು ಹನಿ ಆಯಿಲ್ ಇದ್ದಿದ್ದಿಲ್ಲ ಬೈಕ್ನಾಗ. ಅಂಥ ರೈಡ್ ಒಳಗೂ ನನಗಿದು ಗಾಡಿ ಸೀಸ್ ಆಗಿಲ್ಲ. ನಾ ಲೇ ಒಳಗೆ ಹೋದಾಗ ಆಯಿಲ್ ಚೇಂಜ್ ಮಾಡಿಸ್ಬೇಕಂತಲ್ಲ, ಆಯಿಲ್ ತೆಗೆಸ್ತೀನಿ, ಒಂದು ಹನಿ ಆಯಿಲ್ ಇಲ್ಲ. ಅವ ಅಂತಾನೆ ನಿಮ್ಗೆ ಇದು ಸೀಸ್ ಆಗ್ಲಾರ್ದ ನಿಮ್ಮ ಅದೃಷ್ಟ ರೀ ಅಂತ ಹೇಳಿದವ. ಸೊ ಅವಾಗ ನನಗೆ ಇದ್ರ ಮ್ಯಾಗ ಪ್ರೀತಿ ಹೆಚ್ಚಾತೆ. ನಾನು ಇದ್ರ ಮ್ಯಾಗ ಯಾಕೆ ಇಷ್ಟು ಕಾಳಜಿ ಮಾಡ್ತೇನೆ ಅಂದರೆ ಎಂಥ ಪೊಸಿಷನ್ ಒಳಗೂ ನನಗಿದು ಯಾವತ್ತೂ ಕೈ ಕೊಟ್ಟಿಲ್ಲ. ಅದೊಂದು ಖುಷಿ. ಒಬ್ಬೊಬ್ರಿಗೆ ಒಂದೊಂದು ಬೈಕ್ ಮೇಲೆ ಫೀಲಿಂಗ್ ಇರ್ತೈತಿ. ಸೊ ನನಗೆ ನನ್ನ ಪಲ್ಸರ್ 220 ಕರ್ನಾ ನನ್ನ ಎಲ್ಲದಕ್ಕಿಂತ ಹೆಚ್ಚು ಏನು ಹೇಳೋಕ್ಕಾಗಲ್ಲ ಈ ಬೈಕ್ ಬಗ್ಗೆ. ಯಾವುದೇ ಒಂದು ರೈಡ್ ಮಾಡಿದರೂ ನಾನು ಜಾಸ್ತಿ ಇದನ್ನ ತೊಗೊಂಡು ಹೋಗೋಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಮ್ಯಾಗೆ ನೋಡೋಣ, ಮುಂದೆ ಏನಾರ ಸ್ವಲ್ಪ ಬೈಕ್ ಏನಾರ ಅಪ್ಡೇಟ್ ಮಾಡ್ಬೇಕಂದ್ರೆ ಮುಂದೆ ಯಾವಾಗಾದ್ರೂ ನೋಡೋಣ. ಈಗ 1-2 ವರ್ಷ ಅಂತೂ ಯಾವುದು ತೊಗೊಳೋದಾಗಲ್ಲ, ಇದ್ರೊಳಗೆ ಜರ್ನಿ ಮಾಡೋಣ. ಯಾವುದೇ ಬೈಕ್ ತೊಂದರೂ ಇದನ್ನು ಮಾರೋ ವಿಚಾರ ಏನು ಮಾಡೋಂಗಿಲ್ಲ. ಸೊ ಇಲ್ಲಿಂದ ರೈಟ್ ಹೋದ್ರೆ ಬುದನಗುಡ್ಡಕ್ಕೆ ಹೋಗ್ತೀವಿ. ಸ್ಟೇಟ್ ಹೋತಂದ್ರೆ ಯಲ್ಲಾಪುರ, ಕಾರವಾರ ಆ ಕಡೆ ರೂಟ್. ಸೊ ಇಲ್ಲಿಂದ ರೈಟ್ ಹೋದ್ರೆ ನಾವು ಬುದನಗುಡ್ಡ ಕ್ಷೇತ್ರಕ್ಕೆ ಹೋಗ್ತೀವಿ. ಮೇಲೆ ಕಾಣ್ತೈತಲ್ಲ ಅದ ಬಸವಣ್ಣವ್ರದ ಗುಡಿ. ಇಂದ ಮೇಲ್ಗಡೆ ಹೋಗೋ ದಾರಿ ಇದೆ. ಸ್ವಲ್ಪ ಆಫ್ ರೋಡ್ ಐತಿ, ಇಂಥದ್ದೇ ಬೇಕಲ್ಲ ನಮ್ಮ ಗಾಡಿಗೆಲ್ಲ. ಆಫ್ ರೋಡ್ ಇದ್ರೆ ಅದೊಂದು ಮಜಾ. ಚಲೋ ರೋಡ್ ಇದ್ರೆ ಹೊಡ್ಯಾಕೆ ಮಜಾ ಇರೋಂಗಿಲ್ಲ. ಜಾತ್ರೆ ಆಗ್ತೈತಿ, ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತೈತಿ, ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ಆಗ್ತೈತಿ ಇಲ್ಲೇ. ಬಟ್ ಲೇಟಾಗಿ ಬಂದ್ವಿ. ಬೆಳಗ್ಗೆ ಬರೋ ಪ್ಲ್ಯಾನ್ ಇತ್ತು ನಮಗಿಲ್ಲೇ. ಬೆಳಗ್ಗೆ ಸ್ವಲ್ಪ ಸಂಡೇ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿದ್ವಿ, ಬರೋಕ್ಕಾಗಿಲ್ಲ. ಆದರೂ ಈಗ ಟೈಮ್ ಫ್ರೀ ಮಾಡ್ಕೊಂಡು ಮನೇಲಿಂದ 4 ಗಂಟೆಗೆ ಬಿಟ್ಟೀವಿ. ನೋಡೋಣ ಎಷ್ಟು ಜಲ್ದಿ ಆಗ್ತೈತೆ ಜಲ್ದಿ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಜಾಸ್ತಿ ಕತ್ಲಾದರೂ ಕ್ಲಿಯರಿಟಿ ಬರೋಂಗಿಲ್ಲ ವಿಡಿಯೋ ಸಂಜೆ ಆದಂಗೆ. ಇನ್ನೊಂದು ನಿಮ್ಗೆ ಹೇಳಿದ್ನಲ್ಲ, ನಾವು UK ರೈಡರ್ಸ್ ಕಡೆಯಿಂದ ಒಂದು ಮೀಟಪ್ ಪ್ಲ್ಯಾನ್ ಮಾಡೀವಿ. ಅಂದ್ರೆ ಕನಿಷ್ಠ 50ರಿಂದ 60 ಜನ ಕೂಡಾಕತ್ತಾರೆ. ನೀವು ಯಾರಾದರೂ ನಮ್ಮ ರೈಡಿಗೆ ಮೀಟಪ್ಗೆ ಬರೋ ಹಂಗಿತ್ತಂದರೆ ನಾನೊಂದು ನಿಮ್ಮ ನಂಬರ್ ಹಾಕಿರ್ತೀನಿ. ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಬೋದು. UK ರೈಡರ್ಸ್ ಅಂದರೆ ಉತ್ತರ ಕರ್ನಾಟಕ ರೈಡರ್ಸ್ ಕ್ಲಬ್ಬಿಂದ ಹೊಸದಾಗಿ ಬರೋರಿಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ನಾವು ಉತ್ತರ ಕರ್ನಾಟಕದೊಳಗೆ ರೈಡರ್ಸ್ನ ಅಷ್ಟೊಂದು ರೈಡರ್ಸ್ ಇಲ್ಲ. ಸೊ ನಮ್ದೇನು ವಿಚಾರಪ್ಪ ಅಂದ್ರೆ ರೈಡರ್ಸ್ನು ಬೆಳೆಸೋಣ, ನಾವು ಬೆಳೆನ. ಹಂಗೆ ಒಂದು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಒಂದು ಒಳ್ಳೆಯ ಕೆಲಸ ಪ್ರಾರಂಭ ಮಾಡ್ಬೇಕಂತದೇವಿ. ಅಂದರೆ ಏನಪ್ಪ ಅಂದ್ರೆ ಅದರಲ್ಲಿಂದ ನಾವು ಒಂದು ಇದಕ್ಕೆ ಸಮಾಜಕ್ಕೆ ಏನೋ ಒಂದು ಒಳ್ಳೆತನ ಕೊಡಬೇಕಂತೇಳಿ ವಿಚಾರ ಮಾಡಿ ನಾವು ಅಸೋಸಿಯೇಷನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಆಲ್ಮೋಸ್ಟ್ ನಮ್ಮ ಅಸೋಸಿಯೇಷನ್ ಒಳಗೆ ಈಗ ಸದ್ಯಕ್ಕೆ ಇರೋದಂದ್ರೆ 150 ಮೆಂಬರ್ಸ್ ಅದಾರೆ. 150 ಮೆಂಬರ್ಸ್ ಮುಂದಿದ್ದು ದೊಡ್ಡ ಪ್ರಮಾಣದೊಳಗಾಗಲಿ, ಇಡೀ ಕರ್ನಾಟಕನ ನೋಡಲಿ ಅಂತೇಳಿ ನಾನು ಆಸೆ ಪಡ್ತೀನಿ. ಎಲ್ಲರೂ ಹೆಂಗೆ ರೈಡ್ ಹೋಗ್ಬೇಕು, ಯಾವ ಥರ ಮಾಡ್ಬೇಕು ಅನ್ನೋದು ಒಂದು ಆಸೆ ಇರ್ತೈತಿ. ಯಾವುದೋ ಒಂದು ಟೀಮ್ ಇರೋಂಗಿಲ್ಲ. ಸೊ ಹಾಗಾಗಿ ನಮ್ಮ ಟೀಮ್ ಕಡೆಯಿಂದ ಪ್ರತಿ ಜಿಲ್ಲೆ ಒಳಗೂ ನಿಮ್ಗೆ ಒಬ್ಬೊಬ್ಬರು ರೈಡರ್ಸ್ ಸಿಗ್ತಾರೆ, ಮೇನ್ ರೈಡರ್ಸ್. ನೀವು ಅವ್ರ ಕಡೆಯಿಂದ ನೀವು ರೈಡ್ ಪ್ಲ್ಯಾನ್ ಮಾಡ್ಕೋಬೋದು. ಬೇಕಾದ ಸಪೋರ್ಟ್ ಬೇಕಂದ್ರೂ ನಮ್ಮ ಕಡೆ ಟೀಮ್ಲಿಂದ ಸಿಗ್ತೈತಿ. ನೋಡ್ರಿ ಹೆಂಗೈತಿ ವ್ಯೂ, ಸೆಕ್ಸಿ ಅಲ್ಲ. ಇದೇನ್ರ ನೀವು ಮಳೆಗಾಲದಾಗ ಬಂದ್ರಂದ್ರೆ ಫುಲ್ ಗ್ರೀನರಿ ಖುಷಿ ಪಡ್ತೀರಿ ನೀವು. ಏನೋ ಚಿಕ್ಕಮಂಗ್ಳೂರು ಕಡೆ ಬಂದೇವೇನಪ್ಪ ಅಂತ ಫೀಲ್ ಆಗ್ತೈತಿ. ಅಷ್ಟೊಂದು ಸುಂದರವಾಗಿ ಕಾಣ್ತೈತಿದೆ. ನನಗೆ ಎಲ್ಲಿದೆ ಬ್ಯಾಟ್ರಿ ಡೌನ್ ಆಗ್ತೈತೆ ಅಂತೇಳಿ ಅದೊಂದು ಹೆದರಿಕೆ. ಯಾಕಂದರೆ ಇದು 24% ಇತ್ತೆ. ಇಲ್ಲಿವರೆಗೂ ಅದರೊಳಗೆ ಕರ್ಕೊಂಡು ಬರಾಕತ್ತೀನಿ. ಒಬ್ಬನೇ ಬಂದಿಲ್ಲ, ನನ್ನ ಫ್ರೆಂಡ್ ರಿಷಿ ಪಾಟೀಲ್ ಅಂತೇಳಿ ಅವ್ರಿಗೂ ಕರ್ಕೊಂಡ್ಬಂದಿನಿ. ಹಾಗೆ ಒಂದು ರೀಲ್ಸ್ ಮಾಡೋಣ ಅಂತ ನಮ್ದು ಬೈಕಿಂದ. ನಿಮಗೆ ಏನಾರ ನನ್ನ ಬೈಕಿಂದ ಪೂರಾ ಡೀಟೇಲ್ಸ್ ಬೇಕಂದ್ರೆ ಒಂದು ಕಮೆಂಟ್ ಹಾಕ್ರಿ, ಅದರದ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೂ ಈ ಥರ ಬೈಕ್ ರೆಡಿ ಮಾಡಿಸ್ಬೇಕಪ್ಪ ಅಂತಂದರೆ ನನಗೊಂದು ಕಮೆಂಟ್ ಹಾಕ್ರಿ. ನಾ ಅದರದ್ದೊಂದು ಬೇರೆ ವಿಡಿಯೋ ಮಾಡಿ ಫುಲ್ ನಿಮ್ಗೆ ಹೇಳ್ತೇನಂತೆ. ಇವತ್ತು ಸಂಡೇ ಎಲ್ಲ ಭಾಳ ಜನ ಬಂದಿರ್ತಾರೆ ಅನ್ಕೊತೀನಿ. ಬೈಕ್ ಒಂದು ಮ್ಯಾಗ್ ಬಿಡ್ತಾರಿಲ್ಲ ಗೊತ್ತಿಲ್ಲ. ನೋಡೋಣ ಏನಾಗ್ತೈತೆ ಅಂತೇಳಿ. ಪಾಟೀಲ ಇರ್ತೈತಿಲ್ಲ ಇಬ್ಬರು? ಇಬ್ರಿಗೂ ಹೋಗ್ತೈತಿಲ್ಲ? ಇರ್ತೈತು. ಕರ್ನಾದ ಏನು ಆರ್ಡಿನರಿ ಮಾಡಿನ ಗಾಡಿ ಇದನ್ನೇ ಎಂತೆಂಥ ಗುಡ್ಡಾನೇ ಏರ್ ಬಂದೈತಂತ. ಇದೆ ಅದು. ಓಹೋ ಕರ್ನಾ, ಪ್ರೀತಿಯ ಕರ್ನಾ. ಇಲ್ಲೇನು ಗಾಡಿ ಬಂದೈತಲ್ಲ, ಅದು ಮ್ಯೂಸಿಕ್ ಸ್ಟುಡಿಯೋ ಅಂತೇಳಿ. ಓ ಇದು ಬಸವಣ್ಣವ್ರ ಗುಡಿ. ಫಸ್ಟು ಇಲ್ಲಿ ಹೋಗಿ ಕೈ ಮುಗಿದು ಆಮೇಲೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ನಡತೈತಿ ಇಲ್ಲಿ? ಶೂಟಿಂಗ್ ಏನಾರು ನಡತೈತಿನ? ಹೌದು, ಶೂಟಿಂಗ್ ನಡೆದೈತಿ ಇಲ್ಲಿ.
ನೋಡ್ಬೋದು ನಮ್ಮ ಬಸವೇಶ್ವರವ್ರ ಟೆಂಪಲ್. ಸೊ ಏನು ಮಾಡ್ತೀವಿ ನಾವು ವರ್ಷ ಜಾತ್ರೆಗೆ ಬರ್ತೀವಲ್ಲ, ಅಲ್ಲಿಂದ ನಡ್ಕೊಂಡು ಬರ್ತೀವಿ ಫುಲ್ ತಳಗಲಿಂದ. ಅದಕ್ಕೆ ಸ್ಟೆಪ್ಸ್ ಅದಾವೆ ಗುಡ್ದಾಗಿಂದ. ನೀವು ನೀವು ಕಾರ್ ಅಥವಾ ಬೈಕ್ ಏನೋ ಬೇಕಂದ್ರೆ ಇನ್ನೊಂದು ರೋಡ್ ಐತಿ, ನಾವು ಬಂದಿವಲ್ಲ ಆ ರೋಡ್ ನಡ್ಕೊಂಡು ಬರೋರ್ಗು ಪಾಲ್ಕಿ ಹೊತ್ಕೊಂಡು ಬರೋದೆಲ್ಲ ಈ ಕಡೆಯಿಂದನೇ ಬರ್ತಾರೆ, ಕಾಲ್ದಾರಿ ಅಂತೇಳಿ. ಇದು ಬಸವೇಶ್ವರವರ ಟೆಂಪಲ್, ಬುಧನಗುಡ್ಡ ಬಸವೇಶ್ವರ ದೇವಸ್ಥಾನ. ನೂರಾರು ವರ್ಷಗಳ ಯಾವುದೇ ಬದಲಾವಣೆ ಇಲ್ಲದೆ ಇರುವ ಕಂಡು ಸಮಾನ ಮನಸ್ಕರ ಬಸವಣ್ಣನವರ ಭಕ್ತರು ಒಗ್ಗೂಡಿ ತಮ್ಮ ಶಕ್ತಿಗೆ ಅನುಕೂಲಕ್ಕೆ ಅನುಗುಣವಾಗಿ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತು ವಿಡಿಯೋ ಬಂದ್ ಮಾಡ್ತೀನಿ, ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನಮ್ಮ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ರಿಷಿ ಪಾಟೀಲ್ ಅವ್ರನ್ನ ನಾವು ಯಾವುದೋ ಒಂದು ಪ್ರತಿ ಟೈಮು ನಮ್ಮ ರಿಷಿ ಪಾಟೀಲ್ ಅವ್ರನ್ನ ನಾವು ಯಾವುದೋ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಬಂದು ಸಪೋರ್ಟ್ ಮಾಡ್ತಾರೆ, ನಾವು ವಿಡಿಯೋ ಮಾಡ್ತಾರೆ. ಅವ್ರದ್ದು ನಾವು ಮಾಡ್ತೀವಿ, ನಮ್ದು ಅವ್ರು ಮಾಡ್ತಾರೆ. ಒಟ್ಟು ಮಾಡೋದ್ರೊಳಗೆ ಜೀವನ ಹೊಂಟೈತಿ. ನಮ್ಮ ಆತ್ಮೀಯ ದೋಸ್ತ ರಿಷಿ ಪಾಟೀಲ್. ಸೊ ಅವ್ರದ್ದು ಇನ್ಸ್ಟಾ ಐತಿ ರಿಷಿ ಪಾಟೀಲ್ ಅಂತೇಳಿ, ಫಾಲೋ ಮಾಡಿರಿ. ಹಂಗೆ ಫಾಲೋ ಮಾಡಿರಿ. ಫೋಟೋ ಗಿಟ ಹಾಕ್ತಾರೆ. ಅವರೇನು ಈ ಥರ ಯೂಟ್ಯೂಬ್ ರೀಲ್ಸ್ ಎಲ್ಲ ಮಾಡಲ್ಲ. ಇನ್ನು ಮ್ಯಾಗ ಅವ್ರಿಗೂ ತರಕ್ಕೆ ಪ್ರಯತ್ನ ಮಾಡ್ತೀವಿ ಬೈಕ್ ರೈಡಿಗೆ. ಅಂತೀರಾ ರಿಷಿ ಪಾಟೀಲ್ ಅವರೇ? ನಾವೇನಂತೀವಿ ಅದೇ ಲಾಡು ಬಂದು ಬೈಕ್ ಬಿತ್ತಾ? ಇವರೇ ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ನಾ ಫುಡ್ ಲಾಗ್ ಮಾಡ್ತಿರ್ತೀನಲ್ಲ, ಫುಡ್ ಡೊನೇಷನ್ ಮಾಡುವಾಗೂ ನನ್ನ ಜೊತೆ ಇವರೇ ಇರ್ತಾರೆ. ಒಳ್ಳೆ ಮನುಷ್ಯ. ಅವ್ರಿಗೂ ಒಂದು ಸ್ವಲ್ಪ ಫಾಲೋ ಮಾಡಿರಿ. ಫೈನಲಿ ನಮ್ಮ ಬೈಕ್ದ ವಿಡಿಯೋ ಮಾಡ್ಕೊಂಡ್ವಿ. ಒಂದು ರೀಲ್ಸ್ ಬೇಕಾಗಿತ್ತು ರೆಡಿ ಆದ್ಮ್ಯಾಗೆ. ಸೊ ಅದನ್ನು ಒಂದು ತಕ್ಕ ಮಟ್ಟಿಗೆ ಮಾಡೀನಿ. ನೋಡೋಣ ಅಂತ ಹಂಪಿ ಒಳಗೆ ಟೈಮ್ ಸಿಕ್ಕರೆ ಮಸ್ತಾಗಿ ಒಂದು ವಿಡಿಯೋ ಮಾಡ್ತೀನಿ. ಹೆಡ್ಲೈಟ್ದು ಒಂದು ಡೆಲ್ ಆಗೈತಿ. ಇದನ್ನೊಂದು ಪಾಲಿಷ್ ಮಾಡಿಸಿದೆ ಅಂದ್ರೆ ಹೊಸಾದ ಕಾಣ್ತೈತೆ ಪೂರ. ಇದೊಂದು ಕ್ವಾಲಿಟಿ ಕಡಿಮೆ ಕಾಣತೈತೆ ಗಾಡಿ ಒಳಗೆ, ಮೇನ್ ಅದಲ್ಲ. ಸೊ ಅದೊಂದು ಸ್ವಲ್ಪ ಪಾಲಿಷ್ ಮಾಡಿಸ್ತೀನಿ. ಅದಾದ್ಮೇಲೆ ಬ್ಯಾಟ್ರಿ ಡೌನ್ ಆಯ್ತು, ಸಾರಿ. ಹೆಡ್ಲೈಟ್ ಒಂದು ಪಾಲಿಷ್ ಮಾಡಿಸಿದೆ ಅಂದರೆ ಏನಾರ ಮತ್ತೆ ಚೇಂಜಸ್ ಮಾಡೋದಿದ್ರೆ ಸಣ್ಣ ಪುಟ್ಟ ಚೇಂಜ್ ಮಾಡ್ತೀನಿ. ಸೊ ಟಾಪ್ ಬಾಕ್ಸಿಗೆ ಒಂದು ಬ್ಲೂ ಬ್ಲ್ಯಾಕ್ದು ಒಂದು ರೆಡಿ ಮಾಡಿಸಿದಂದ್ರೆ ಕಂಪ್ಲೀಟ್ ಒಂದು ನೀಟಾಗಿ ಕಾಣ್ತೈತಿ. ಸೊ ನಿಮಗೂ ಏನಾರ ಈ ಬೈಕ್ ಟೈಪ್ ಮಾಡಿಫೈ ಮಾಡೋದಿತ್ತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ತೀನಿ ಎಲ್ಲೆಲ್ಲಿ ಯಾವ್ದಾವ್ದು ತರಿಸೀನಿ, ಎಷ್ಟು ಖರ್ಚು ಆತಂತೇಳಿ. ಕಮೆಂಟ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಇನ್ಮ್ಯಾಗ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣಂತೆ. ಸೊ ರೈಡ್ ನಮ್ಮ UK ರೈಡರ್ ಅಸೋಸಿಯೇಷನಿಂದ ಹೇಳಿದ್ನಲ್ಲ ಈಗ ಆಲ್ರೆಡಿ ರೈಡ್ ಪ್ಲ್ಯಾನ್ ಮಾಡೀವಿ ಮೀಟಪ್. ಸೊ ಒಂದ್ಸಲ ಎಲ್ಲರೂ ಮೀಟ್ ಆಗೋಣಂತೆ. ಈಗ 50ರಿಂದ 60 ಜನ ಮಾಡ್ಕೊಂಡಾರೆ. ಇನ್ನೊಂದು 2 ದಿನ ಟೈಮ್ ಐತಿ. ಜಲ್ದಿ ನೀವು ನಿಮ್ಗೆ ಏನಾರ ಬರೋ ಆಸಕ್ತಿ ಇತ್ತಂದ್ರೆ ಒಂದು ನಂಬರ್ ಹಾಕ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಒಂದು ರೆಸಾರ್ಟ್ ಬುಕ್ ಐತಿ. 1 ಡೇ ಇಲ್ಲಿಂದ ಸ್ಯಾಟರ್ಡೇ ಹೋಗೋದು, ಆಮೇಲೆ ಸಂಡೇ ಅಲ್ಲಿಂದ ಡಿಸ್ಪ್ಯಾಚ್ ಆಗೋದು. ಒಂದು ರೆಸಾರ್ಟ್ ಬುಕ್ ಮಾಡೀವಿ. ಸೊ ಅಲ್ಲಿ ಏನೈತಿ ಇನ್ಫಾರ್ಮೇಷನ್ನ ನಂಬರ್ ಹಾಕ್ತೀನಲ್ಲ, ಅವ್ರು ಪೂರ ಇನ್ಫಾರ್ಮೇಷನ್ ಕೊಡ್ತಾರೆ. ನೀವು ಜಾಯ್ನ್ ಆಗ್ಬೋದು. ಕಂಪಲ್ಸರಿ ಹೆಲ್ಮೆಟ್ ಮೇನ್ ಇಂಪಾರ್ಟೆಂಟ್ ಐತಿ ಇದ್ರೊಳಗೆ. ಆಮೇಲೆ ರೈಡಿಂಗ್ ಜಾಕೆಟ್ ಇದ್ದರೆ ಭಾಳ ಚಲೋ ಆಕೈತಿ. ಫಸ್ಟ್ ಟೈಮ್ ಬರೋರಿದ್ರೆ ಮೀಟಪ್ ಮಾಡಿರಿ. ನೆಕ್ಸ್ಟ್ ಏನೇ ಇದ್ದರೂ ರೈಡಿಂಗ್ ಜಾಕೆಟ್ ಕಂಪಲ್ಸರಿ ತರಬೇಕು. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಸೋಣ. ಹಂಪಿ ರೈಡ್ ಹೊಂದಿಗೆ ಮತ್ತೊಂದು ವಿಡಿಯೋ ಒಳಗೆ ಸಿಗೋಣ. ಸೊ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಇನ್ಸ್ಟಾ ID ಸಿದ್ಧಾರ್ಥ್ ಸಂಗು ಅಂತ ಐತಿ. ಸೊ ಸಿದ್ಧಾರ್ಥ್ ಸಂಗು ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ 3 ಇದೇ ಒಂದು ಹೆಸರು ಮ್ಯಾಗೈತಿ. ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಬೇಕು ನಮಗೆ. ನಿಮ್ಮ ಸಪೋರ್ಟ್ ಇಲ್ಲಾರ್ದೆ ಮುಂದೆ ಹೋಗೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.